ಹೆಣ್ಣಿಗೆ ಹೆಣ್ಣೆ ಶತ್ರು ಎಂಬ ಮಾತಿಗೆ ಈ ಸ್ಟೋರಿಯೇ ಸಾಕ್ಷಿ. ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಮಹಿಳೆ ಮೇಲೆ ಮಹಿಳಾ ಪೊಲೀಸ್ ಅಧಿಕಾರಿಯಿಂದಲೇ ಹಲ್ಲೆ ನಡೆಸಿರುವಂತಹ ವಿಚಾರ ಇದು. ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ. ಮಹಿಳೆ ಮೇಲೆ ಮಹಿಳಾ ಪೊಲೀಸ್ ಅಧಿಕಾರಿಯೇ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಖಡಕಲಾಟ ಠಾಣೆ ಪಿಎಸ್ಐ ಅನಿತಾ ರಾಠೋಡ್ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಖಡಕಲಾಟದಲ್ಲಿ ಈ ಘಟನೆ ನಡೆದಿರೋದು. ಅಣ್ಣ ತಮ್ಮಂದಿರ ವ್ಯಾಜ್ಯದ ಸಲುವಾಗಿ ಮಹಿಳೆ ಠಾಣೆಗೆ ತೆರಳಿದ್ದಾರೆ. ಈ ವೇಳೆ ಮಹಿಳೆ ಪೂನಂ ಮೇಲೆ ಮಹಿಳಾ ಪೊಲೀಸ್ ಸಿಬ್ಬಂದಿ ಹಲ್ಲೆ ನಡೆಸಿದ್ದಾರೆ. ನಿಪ್ಪಾಣಿ ತಾಲೂಕು ಆಸ್ಪತ್ರೆಯಲ್ಲಿ ಮಹಿಳೆ ಪೂನಂಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನುವಂತಹ ಘಟನೆ ಮತ್ತೊಮ್ಮೆ ಈ ಘಟನೆಯಿಂದ ಅಪ್ರೂವ್ ಆಗಿದೆ. ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಓರ್ವ ಮಹಿಳೆ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ. ವ್ಯಾಜ್ಯದ ವಿಚಾರವಾಗಿ ಆಕೆ ಪೊಲೀಸ್ ಠಾಣೆಗೆ ತೆರಳಿ ನ್ಯಾಯ ಕೊಡಿಸಿ ಅಂತ ಕೇಳ್ತಾಳೆ. ಆ ಸಂದರ್ಭದಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಮಹಿಳೆ ಮೇಲೆ ಹಲ್ಲೆ ನಡೆಸಿ ಈಗ ಮಹಿಳೆ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ನಂಬರ್ ಹೇಳಿ. ಅವ್ರು ನಿಮ್ಗೆ ಯಾರು ಗೊತ್ತಲ್ರಿ? ಅವ್ರ ನಂಬರ್ ಚೇಂಜ್ ಮಾಡಿದ್ರಿ ಕರ್ಲೇನೆ ಯಾರನ್ನ ರಾಕ್ಷಸ ಜನರ ನೀವು ಹಾಂ, ನಿಮ್ಮ ಹೆಸರು ಏನ್ರಿ? ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದೇಶ್ ಸಂಪರ್ಕದಲ್ಲಿದ್ದಾರೆ. ಸಿದ್ದೇಶ್, ಲೇಡಿ PSI ಇಲ್ಲಿ ಮಹಿಳೆ ಮೇಲೆ ಹಲ್ಲೆ ಮಾಡಿರುವಂಥದ್ದು ಯಾವ ವಿಚಾರಕ್ಕೆ, ಏನಿದು ಪ್ರಕರಣ ಅಂತ ಸಿದ್ದೇಶ್? ರಶ್ಮಿ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಏನು ಅದು ಖಡಕ್ಲಾಟ್ ಗ್ರಾಮ ಇದೆ. ಖಡಕ್ಲಾಟ್ ಗ್ರಾಮದಲ್ಲಿ ಸಂಬಂಧಿಕರ ಮಧ್ಯೆ ಒಂದು ವ್ಯಾಜ್ಯದ ವಿಚಾರವಾಗಿ ಒಂದು ಗಲಾಟೆ ಇರುತ್ತೆ. ಆ ಗಲಾಟೆ ವಿಚಾರವಾಗಿ ವಿಚಾರಣೆಗೆಂದು ಏನು ಈ ಮಾಯಣ್ಣ ಎಂಬ ಮಹಿಳೆಯನ್ನು ಅಲ್ಲಿನ ಏನು ಠಾಣಾ ಅಧಿಕಾರಿಯಾಗಿರುವ ಅನಿತಾ ರಾಠೋಡ್ ಅವರು ಕರೆಸಿರ್ತಾರೆ. ಕರೆಸಿರುವ ಸಮಯದಲ್ಲಿ ಏಕಾಏಕಿಯಾಗಿ ಮಾತಿನ ಭರದಲ್ಲಿ ಏನೋ ಏನಂತಂದ್ರೆ ಗಲಾಟೆ ಆಗುತ್ತೆ. ಹಾಗಾಗಿ ಗಲಾಟೆಯ ಸಮಯದಲ್ಲಿ ಏನಂತಂದ್ರೆ ಈ ಮಹಿಳೆ ಆರೋಪ ಮಾಡಿರುವಂತದ್ದು ಏನಂತಂದ್ರೆ PSI ಅವರು ಏನಂತ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಾಗಾಗಿ ಹಲ್ಲೆ ಮಾಡಿ ಏಕಾಏಕಿ ಏನ್ ಬೇಕಾದ್ದು ಅಂದರೆ ಮಾತಿಗೆ ಬೆಳೆದ್ಮೇಲೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ್ದರಿಂದ ಏನಂತಂದ್ರೆ ಈ ಮಹಿಳೆಗೆ ಮೊದ್ಲಿಂದಲೂ ಕೂಡ ಏನಂತಂದ್ರೆ ಪೀಟ್ಸ್ ರೋಗ ಇರುತ್ತೆ. ಆ ಬಡ್ದಿದ್ದರಿಂದ ಏನಂತಂದ್ರೆ ಏಕಾಏಕಿ ಆತಂಕಗೊಳಗಾದ ಮಹಿಳೆ ಪೀಟ್ಸ್ ಅಟ್ಯಾಕ್ ಬರುತ್ತೆ. ಹಾಗಾಗಿ ಅಲ್ಲಿಂದ ತಕ್ಷಣ ಏನಂತಂದ್ರೆ ಸ್ಥಳೀಯ ಏನು ನಿಪ್ಪಾಣಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆಗಾಗಿ ತೆರಳುತ್ತಾರೆ. ಹಾಗಾಗಿ ಅಲ್ಲಿ ಬೆಳಗಾವಿ ಸಿವಿಲ್ಗೆ ರೆಫರ್ ಮಾಡಿದ್ದರಿಂದ ಅಲ್ಲಿಂದ ಮತ್ತೆ ಏನಂತಂದ್ರೆ ರಾತ್ರಿ ವಾಹನ ಇಲ್ಲ ಅಂತ ಅಲ್ಲಿಯ ಸ್ಥಳೀಯ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪೂನಂ ಮಾಯಣ್ಣ ಎಂಬ ಮಹಿಳೆ ಏನು ಚಿಕಿತ್ಸೆಗೆ ಈಗಾಗ ಚಿಕಿತ್ಸೆ ಪಡೆದಿದ್ದಾಳೆ. ಮತ್ತು ಅವರ ಮನೆಯವರು ಸಂಬಂಧಿಕರು ಹೇಳುವ ಪ್ರಕಾರ ಏನಂತಂದ್ರೆ ಅನಿತಾ ರಾಠೋಡ್ PSI ಏನಿದ್ದಾರೆ ಖಡಕ್ಲಾಟ್ ಠಾಣಾ PSI ಅವರು ನಮ್ಮಲ್ಲಿ ಹಲ್ಲೆ ಮಾಡಿದ್ದಾರೆ. ಹಾಗಾಗಿ ಆ ಹಲ್ಲೆಯಿಂದ ಈ ರೀತಿ ನಮ್ಗಾಗಿದೆ, ನಮ್ಗೆ ನ್ಯಾಯ ಕೊಡಿಸಿ ಅನ್ನುವ ಮಾತು ಒಂದ್ ಕಡೆ ಇವರು ಪೂನಂ ಮಾಯಣ್ಣವರು ಹಾಗೂ ಅವರ ಮನೆಯವರು ಹೇಳಿದಾದ್ರೆ PSI ಅವರು ಹೇಳುವ ಪ್ರಕಾರ ನಾನು ಯಾವುದೇ ರೀತಿಯಾಗಿ ಹಲ್ಲೆ ಮಾಡಿಲ್ಲ. ಆ ಮಹಿಳೆಗೆ ಏನಂತಂದ್ರೆ ಮೊದಲಿಂದಾನು ಪೀಟ್ಸ್ ರೋಗ ಇದೆ. ವಿಚಾರಣೆಗೆ ಎಂದು ಕರೆದಾಗ ಒಂದ್ ಸ್ವಲ್ಪ ಅವಾಜಾಗಿ ಜೋರಾಗಿ ಮಾತಾಡಿದಾಗ ಆಕಿ ಆತಂಕಕ್ಕೊಳಗಾಗಿ ಪೀಟ್ಸ್ ಅಟ್ಯಾಕ್ ಬಂದಿದೆ. ಹಾಗಾಗಿ ಯಾವುದೇ ತನಿಖೆ ನಡೆದ್ರು ನಾ ತನಿಖೆ ನಡೆಸಲು ಸಿದ್ಧ ಅಂತ PSI ಹೇಳುತ್ತಿದ್ದಾರೆ. ರಜನಿ, ಓಕೆ, ಥ್ಯಾಂಕ್ ಯು ಸಿದ್ದೇಶ್ ಮಾಹಿತಿಗೆ.